ದಪ್ಪ ಇದ್ದಾಳೆ ಅಂತ ಕತ್ತು ಹಿಸುಕಿ ಪಾಪಿ ಪತಿ ಕೊಂದಿದ್ದಾನೆ. ನವಲಗುಂದ ತಾಲೂಕಿನ ಹಣಸೆ ಗ್ರಾಮದಲ್ಲಿ ನಡೆದಿರುವಂತಹ ಘೋರ ದುರಂತ ಇದು. ಪತಿ ಬಸವರಾಜ್ ವಡ್ಡರ್ನಿಂದ 29 ವರ್ಷದ ಪ್ರಿಯಾಂಕಾ ಪತ್ನಿಯನ್ನ ಕೊಲೆಗೈಯಲಾಗಿದೆ. 2024ರಲ್ಲಿ ಇವರ ಮದುವೆಯಾಗಿರುತ್ತೆ. ಬಸವರಾಜ್ನಿಂದ ಗಂಡನಿಂದ ಪತ್ನಿಗೆ ನಿರಂತರವಾಗಿ ಟಾರ್ಚರ್ ಅನ್ನ ನೀಡಲಾಗ್ತಾ ಇತ್ತು. ನೀನ್ ದಪ್ಪಗಿದ್ದೀಯಾ, ಗರ್ಭಿಣಿ ಆಗಲ್ಲ ಅಂತ ಹೇಳಿ ಪತ್ನಿಗೆ ಯಾವಾಗಲೂ ಟಾರ್ಚರ್ ಅನ್ನ ನೀಡ್ತಾ ಇದ್ದ ಪತಿ ಸೋಮವಾರ ರಾತ್ರಿ ನಡೆದಿದ್ದ ಭೀಕರ ಕೊಲೆ ತಡವಾಗಿ ಬೆಳಕಿಗೆ ಬಂದಿದೆ. ನವಲಗುಂದ ಠಾಣೆಯಲ್ಲಿ ಕೇಸ್ ಪತಿ ಸೇರಿ 4ರನ್ನ ಈಗ ಬಂಧಿಸಿದ್ದಾರೆ. ಬಸವರಾಜ್, ರೇಣವ್ವ, ಸುಭಾಷ್, ಸಿದ್ದರಾಮೇಶ್ರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಆಕೆಯ ಕುಟುಂಬಸ್ಥರು ಕೂಡ ಈತನ ಕುಟುಂಬದ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಆಕೆಗೆ ನೀ ದಪ್ಪಾಗಿದ್ಯಾ, ಗರ್ಭಿಣಿ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಯಾವಾಗಲೂ ಹಿಂಸೆಯನ್ನ ನೀಡ್ತಾ ಇದ್ರು, ಟಾರ್ಚರ್ ಅನ್ನ ನೀಡ್ತಾ ಇದ್ರು ಅನ್ನುವಂಥ ವಿಚಾರವನ್ನ ಆಕೆಯ ಮನೆಯ ಕಡೆಯವರು ಅಂದ್ರೆ ಹೆಂಡತಿಯ ಮನೆಯವರು ಆರೋಪವನ್ನ ಮಾಡ್ತಾರೆ. ಜೊತೆಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಸದ್ಯ ಆ ಒಂದು ಪತಿ ಏನು ಬಸವರಾಜ್ ಇದ್ದಾನೆ, ಜೊತೆಗೆ ಆತನ ತಾಯಿ ರೇಣವ್ವ ಹಾಗೆ ತಂದೆ ಸುಭಾಷ್ ಜೊತೆಗೆ ಆತನ ಸಹೋದರ ಸಿದ್ದರಾಮೇಶ್ ಇವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆಯನ್ನ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹಳ ಕ್ಷುಲ್ಲಕ ಕಾರಣಕ್ಕಾಗಿ, ಕ್ಷುಲ್ಲಕ ವಿಚಾರಕ್ಕಾಗಿ ಗಂಡ ಹೆಂಡತಿಯನ್ನ ಕೊಲೆ ಮಾಡೋದು ಅಥವಾ ಹೆಂಡತಿ ಗಂಡನನ್ನ ಕೊಲೆ ಮಾಡೋದು, ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಹೆಂಡತಿ ದಪ್ಪ ಇದ್ದಾಳೆ ಅಂತ ಹೇಳಿ ಆಕೆಯ ಕತ್ತು ಹಿಸುಕಿ ಪಾಪಿ ಪತಿ ಕೊಂದಿದ್ದಾನೆ ಅನ್ನುವಂತಹ ವಿಚಾರ. ಸೋಮವಾರ ರಾತ್ರಿ ಒಂದು ಭೀಕರ ಕೊಲೆ ನಡೆದಿದೆ. ನಂತರ ತಡವಾಗಿ ಒಂದು ಘಟನೆ ಬೆಳಕಿಗೆ ಬಂದಿದೆ. ಒಟ್ಟಾರೆಯಾಗಿ ಈಗ ಕೇಸ್ ಕೂಡ ದಾಖಲಾಗಿದೆ. ಪತಿ ಸೇರಿದಂತೆ 4ರ ಬಂಧನ ಆಗಿದೆ. ಆ 4 ಜನ ಅಂದರೆ ಬಸವರಾಜು, ರೇಣವ್ವ, ಸುಭಾಷ್, ಸಿದ್ದರಾಮೇಶ್, ಈ 4 ಜನರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ಮಾಡುವಂಥ ಕೆಲಸವೂ ಆಗುತ್ತೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದಂಥ ಸಂದರ್ಭದಲ್ಲಿ ಇವರು ಯಾವ ರೀತಿಯಾಗಿ ಉತ್ತರವನ್ನ ನೀಡ್ತಾರೆ ಅಥವಾ ಆಕೆಯ ಕೊಲೆಗೆ ಏನು ನಿಖರವಾದಂಥ ಕಾರಣ ಏನು ಹೇಳ್ತಾರೆ ಎಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ನವಲಗುಂದ ತಾಲೂಕಿನ ಹಣಸಿ ಗ್ರಾಮದಲ್ಲಿ ನಡೆದಿರುವಂತಹ ಭೀಕರ ದುರಂತ ಇದು. ಕೊಡ್ತೀನಿ ಸರ್. ಚುಂಚೋಳಿಗೆ ಬಂದ್ರು 2 ದಿನ ಅಷ್ಟೇ ಸರಿಯಾಗಿರ್ತೀನಿ ಸರ್. ಅಲ್ಲಿಂದ ಅಕ್ಕಿಗೆ ಭಾಳ ಟಾರ್ಚರ್ ಮಾಡ್ತೀನಿ ಸರ್. ಅಮೌಂಟ್ ಕೊಡು, ಬಂಗಾರ ಕೊಡು, ಮಕ್ಕಳು ಸರ್. ಅವ್ರ ತಾಯಿ ತಂದಿದ್ದೇನೋ ಅದು, ಮತ್ತೆ ಅವರು ನೀ ದಪ್ಪಿದ್ದಿ, ನಿನಗೆ ಮಕ್ಕಳಾಗಲ್ಲ, ನೀ ಗೊಡ್ಡಿರ್ತಿ, ಅವ್ರೊಂದು ಬೇರೆ ಟಾರ್ಚರ್ ಸರ್, ಇವೊಂದೊಂದು ಬೇರೆ ಟಾರ್ಚರ್ ಸರ್. ಆಕಿನ ಮೈಂಡ್ ವಾಶ್ ಮಾಡಿ ಕರ್ಕೊಂಬಂದು ಇಲ್ಲಿ ಬಂದು ಹಿಂಗೆ ಮಾಡ್ಬಿಟ್ಟನ್ ಸರ್. ಮಾರಿ ಎಲ್ಲ ಗೊತ್ತಿಲ್ದಂಗ ಕೂನ ಇಲ್ದಂಗ ಹೊಡೆದು ಬಿಟ್ಟನ್ ಸರ್. ಆಕಿನ ಮಾರಿ ಒಟ್ಟು ಕೂನ ಸಿಗಲ್ಲ ಸರ್. ಅವನಿಗೆ ಜೀವ ಶಿಕ್ಷೆ ಮರಣ ದಂಡನೆ ಕೊಡ್ರಿ ಸರ್. ನಮಗೆ ನ್ಯಾಯ ಕೊಡ್ಬೇಕು ಸರ್. ಶನಿವಾರ ದಿವಸ ಐತರ ನೈಟ್ ಇಲ್ಲಿ ಬಂದಾರ ಸರ್. ಐತರ ನೈಟ್ ಬಂದಾರಿ. ಐತರ ನೈಟ್ ಬಂದ ಕಿಶಿಂದ ಆಕಿಗೆ ಮನೆಯಲ್ಲಿ ಊಟನೂ ಹಾಕಿಲ್ಲ, ಏನೂ ಇಲ್ಲ ಸರ್. ಅದ್ರ ಮ್ಯಾಗ ಏನು ಮಾಡ್ಯಾನ ಸರ್, ಹೊಡ್ದಾನ ಸರ್. ಎದಿ ಮ್ಯಾಗ ಕುಂತಾನ್ರಿ. 100 kg ವೇಟ್ ಯಾರನ್ ಸರ್. ಅವ ಕೈ ಮ್ಯಾಗ ಕಾಲು ಇಕ್ಕ್ಯಾನ್ರಿ, ಕುತ್ತಿಗೆ ಬಿಟ್ಟು ಬಿಟ್ಟನ. ಅವ್ನಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ಸರ್ ಮೊದ್ಲು ಹೂ ಮಚ್ರಿ ಬಂದಾಗ ರೊಕ್ಕ ಕೊಡು, ಬೆಳ್ಳಿ ಕೊಡು, ಬಂಗಾರ ಕೊಡ್ರಿ, ಬರಬೇಕಿದೆ ಸತಾಸ್ಬೇಕು ಸರ್. ಅಲ್ಲಿ ಮನಿ ಮಾಡಿದ್ರು ಒಂದು ಇರ್ಲಕ್ ರೆಡಿ ಇಲ್ಲ, ಇಲ್ಲಿ ಮನಿ ಮಾಡಿದ್ರು ಒಂದು ಇರ್ಲಕ್ ರೆಡಿ ಇಲ್ಲ. ಬರೀ ಏನಿಲ್ಲ ಸರ್. ಅವ್ನು ಪೈಲ್ವನ್ಗಿರಿ ಸರ್. ಪೈಲ್ವನ್ ಮಾಡ್ತೀನಿ ಸರ್. ಕುಸ್ತಿ ಪಟ್ಟು ಇದು ನೋಡ್ರು. ಕಿರಿಕಿರಿ ಅದೇ ಸರ್. ವರದಕ್ಷಿಣೆ ಕುಳಿ ಒಂದು ಸರ ಪ್ಲಸ್ ಏನಂತಂದ್ರೆ ಅವ ಇವ ಮಾಡ್ತೀನಿ ಸರ್. ಅವ ಏನಂತೀರಿ ಸರ್, ಬರೋದು ಮನೆ ಕಿರಿಕಿರಿ, ಜಗಳ ಆಡೋದು, ಅದು ಆಡೋದು, ಇದು ಆಡೋದು, ಇದು ಹಿಂಗೆ ನಡೀತಾ ಇತ್ತು ಸರ್. ಅವ್ರ ಮನೆ ಕಂಪ್ಲೀಟ್ ಸರ್. ಅವ್ನ ಕೊಟ್ಟಿದ್ದೇವೆ ಸರ್. ಅವನಿಗೆ ನ್ಯಾಯ ಏನು ಬೇಕು ಸರ್, ಗಲ್ಲು ಶಿಕ್ಷೆ ಆಗ್ಬೇಕಂತ ನ್ಯಾಯ ಮಾಡಿ ಕೊಟ್ಟಿದ್ದೇವೆ ಸರ್. ಸೂಕ್ತ ಕ್ರಮ ಕೈಗೊಳ್ಳಬೇಕು, ಗಲ್ಲು ಶಿಕ್ಷೆ ಆಗ್ಬೇಕು ಸರ್. ವರದಕ್ಷಿಣೆ ನೋಡಿ ಸರ್, ನಾವು ಡಿಸೆಂಬರ್ 24, 2025 ಮಾಡ್ಯಾದ ಸರ್ ಮ್ಯಾರೇಜ್. ಅವಾಗ ಸರ್ ನಾವು ಕದ್ದು ಮುಚ್ಚಿ ಸರ್ ಅವನಿಗೆ 5 ಲಕ್ಷ ರೂಪಾಯಿ ಕೊಟ್ಟಿನಿ ಸರ್. ಮಂದಿದಾಗ ಸರ್ 80,000 ರೂಪಾಯಿ ಭಾಂಡೆ ಸಾಮಾನು ಕೊಟ್ಟಿನಿ ಸರ್. ಇಲ್ಲೇ ಖರೀದಿ ಮಾಡ್ಕೊಪ್ಪ ಅಂತೇಳಿ. ಅವಾಗ ಒಂದು ಬ್ರಾಸ್ಲೆಟ್ ಸರ್, ಒಂದು ಇದು ಲಾಕಿಡ್ ಅತ್ತಿ ಮಾವಂದು ಗಂಡನ ಟಾರ್ಚರ್ ನಮ್ ಹುಡುಗಿರಿ. ಡ್ಯೂಟಿ ಇಲ್ಲೇ ಐತಿರಿ, ನಮ್ ಊರಾಗ್ಯಾರಿ. ಡ್ಯೂಟಿ ಮಾಡ್ಕೊತ ಹೋತಾ ಬರ್ತಾ ಇರ್ತೀವ್ರಿ. ಆಯ್ತು ಹೋಗ ಬರ ಹಬ್ಬ ಹುಣ್ಣಿ ಬಂದ ಹೋಗ್ತಿವ್ಳು, ಬರ್ತೀನಿ 4 ದಿನ ಇಲ್ಲೇ ಇರ್ತೀವ್ರಿ. ಸಾಮಾನ್ ನೆಂಬರ್ಸ್ ಕರ್ಕೊಂಡ್ ಹೋಗ್ಕೇಸಿ ಈ ಟೈಪ್ ಆ ಕಡೆಗೆ ಟ್ರಿಪ್ ಕರ್ಕೊಂಡ್ ಹೋಗಿ ಎಲ್ಲಾ ಮಾಡ್ಯಾನ್ರಿ. ಸೋಮವಾರ ದಿನ ಸಂಜೆ ಗಂಟೆಗೆ ಹಿಂಗ್ ಮಾಡ್ಬಿಟ್ಟನ್ರಿ. ಚೇಂಜ್ ಆಗಿದ್ರಿ. ಅದೇ ರೀ, ರೊಕ್ಕ ತೊಂಬ, ಬಂಗಾರ ತೊಂಬ, ನಿನ್ ಪೇಮೆಂಟ್ ನೀ ಏನ್ ಮಾಡ್ತಿ, ನಮ್ ಬೇಕು. ದಪ್ಪ ಅಂದ್ರೆ ಅವ್ರ ಅತ್ತಿ ಮಾವ ಅಂತೀವ್ರಿ, ಹುಡ್ಗನ್ ತಂದಿ ತಾಯಿ ಅಂತೀವ್ರಿ. ಇವ ಅಂತಿದಿಲ್ಲ, ನಿನ್ ಗೊಡ್ಡಿದಿ, ನಿನ್ ಮಕ್ಕಳು ಆಗಲ್ಲ, ದಪ್ಪ ಇದ್ದೀನಿ, ಈ ಟೈಪ್ ಟಾರ್ಚರ್ ರೀ.